ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕೆ ಸಲ್ಮಾನ್. ವೆಲ್ಕಮ್ ಬ್ಯಾಕ್ ಟು ಫ್ಯಾಕ್ಟ್ ಬಾಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರು ತಾವಿರೋ ಡಿಸ್ಟಿಕಲ್ಲೇ ಡೆಲಿವರಿ ಬಾಯ್ ಜಾಬ್ ಹುಡುಕ್ತಾ ಇದ್ದೀರಾ, ಸೊ ಅವ್ರಿಗೆ ಒಂದು ಬೆಸ್ಟ್ ಅಪಾರ್ಚುನಿಟಿ. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮೇನ್ ಡಿಸ್ಟಿಕಲ್ಲೇ ಇದ್ದಾರೆ, ಸೊ ಅವರು ಒಂದು ವೇಳೆ ಡೆಲಿವರಿ ಜಾಬ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿದರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಒಂದು ವೇಳೆ ನೀವು ಜಾಬ್ ಹುಡುಕ್ತಿದ್ದೀರಾ ಅಂತ ಹೇಳಿದರೆ ಇದರ ರಿಲೇಟೆಡು, ಸೊ ಪ್ಲೀಸ್ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಓಕೆ, ಸೊ ಜಾಬ್ ಬಂದುಬಿಟ್ಟು ಎಲ್ಲಿ ಅಂತ ಹೇಳಿದರೆ ಜಿಯೋ ಮಾರ್ಟಲ್ಲಿ ಇವ್ರದ್ದು ಡೆಲಿವರಿ ಬಾಯ್ ಜಾಬ್ ಇರುತ್ತೆ. ಪರ್ ಆರ್ಡ್ರ್ ಬಂದುಬಿಟ್ಟು ನಿಮಗೆ ಆಯಾ ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಹುಬ್ಳಿಲಿ ಬಂದುಬಿಟ್ಟು ಪರ್ ಆರ್ಡ್ರ್ 50ರಿಂದ 60 ರೂಪಾಯಿ ಇದೆ. ಆ್ಯಂಡ್ ಅದೇ ನೀವು ದಾವಣಗೆರೆಗೆ ಬಂದೆ ಅಂತ ಹೇಳಿದರೆ ಪರ್ ಆರ್ಡ್ರ್ ನಿಮಗೆ 40 ರೂಪಾಯಿಂದ 45 ರೂಪಾಯಿ ತನಕ ಬೀಳುತ್ತೆ. ಸೊ ಹಾಗಾಗಿ ಆಯಾ ಡಿಸ್ಟಿಕ್ ಮೇಲೆ ಡಿಪೆಂಡ್ ಇರುತ್ತೆ. ಅಲ್ಲಿ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಮೇಲೆ ಬಂದುಬಿಟ್ಟು ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಇಲ್ಲೇನು ವರ್ಕು ಅಂತ ಹೇಳಿದ್ರೆ ಜಿಯೋ ಮಾರ್ಟು ವಿತಿನ್ ನಿಮಗೆ 5 ಕಿಲೋಮೀಟರ್ ಒಳಗೆ ನಿಮಗೆ ಡಿಸ್ಟೆನ್ಸ್ ಇರುತ್ತೆ. ಯಾರೆಲ್ಲ ಜಿಯೋ ಮಾರ್ಟಲ್ಲಿ ಕಸ್ಟಮರು ಗ್ರೋಸರೀಸ್ನ ಆರ್ಡ್ರ್ ಮಾಡ್ತಾರೋ ಅದನ್ನು ಒಯ್ದು ಕಸ್ಟಮರ್ ಅಡ್ರೆಸ್ಗೆ ಡೆಲಿವರಿ ಮಾಡೋದಿರುತ್ತೆ. ಓಕೆ, ವಿತಿನ್ 5 ಕಿಲೋಮೀಟರ್. ಒಂದು ವೇಳೆ ಅದು 5 ಕಿಲೋಮೀಟ್ರ್ಗಿಂತ ಹೆಚ್ಚಿಗೆ ಆಯಿತು ಅಂತ ಹೇಳಿದರೆ ನಿಮಗೆ ಪರ್ ಕಿಲೋಮೀಟ್ರು ಬಂದುಬಿಟ್ಟು ಅಮೌಂಟು ಕೂಡ ಹೆಚ್ಚಿಗೆ, ಪರ್ ಆರ್ಡ್ರ್ ಬಂದುಬಿಟ್ಟು ಅಮೌಂಟು ಕೂಡ ಹೆಚ್ಚಿಗೆ ಆಗುತ್ತೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಇವಾಗ ಕಮ್ಮಿ ಅಂತ ಹೇಳಿದರೂ ಕೂಡ ಪರ್ ಆರ್ಡ್ರ್ ಬಂದುಬಿಟ್ಟು 40 ರೂಪಾಯಿ ಇದೆ. ಅಂದರೆ ನೀವು ಒಂದು 200 ಆರ್ಡ್ರ್ ಮಾಡಿದರೆ 800 ರುಪೀಸ್ ಪರ್ ಡೇ ಆಯಿತು. ಆ್ಯಂಡ್ ಅಷ್ಟೇ ಅಲ್ಲದೆ ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಿದೆ ಅಂದರೆ ಆವತ್ತಿನ ಸ್ಯಾಲ್ರಿ ಬಂದುಬಿಟ್ಟು ನೀವು ಆವತ್ತೇ ಸೇಮ್ ಡೇನೇ ವಿಡ್ರಾ ಮಾಡ್ಕೋಬಹುದು. ಓಕೆನಾ, ಸೊ ಇದಕ್ಕೆ ನೀವು ಜಾಯ್ನ್ ಆಗಬೇಕಂತ ಹೇಳಿದರೆ ನಿಮ್ಮದು ಓನ್ ಬೈಕ್ ಇರಬೇಕು, ಆ್ಯಂಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಆ್ಯಂಡ್ ಗಾಡಿ RC ಬುಕ್ ಇರಬೇಕು. ಸೊ ಹಾಗಾಗಿ ಯಾರೆಲ್ಲ ನೀವು ಇರೋ ಡಿಸ್ಟಿಕಲ್ಲಿ, ಅದು ದಾವಣಗೆರೆ, ಚಿತ್ರದುರ್ಗ, ಹಾಸನ, ಮಂಡ್ಯ, ಮೈಸೂರು, ಓಕೆ, ಸೊ ಹಾವೇರಿ, ಗದಗ, ಧಾರವಾಡ, ಯಾರೆಲ್ಲ ಅಂದರೆ ಮೇನ್ ಡಿಸ್ಟಿಕಲ್ಲಿ ಜಿಲ್ಲಾ ಪ್ಲೇಸ್ಗಳಲ್ಲಿ ಜಾಬ್ನ ಹುಡುಕ್ತಿದ್ದೀರಾ ಅವ್ರಿಗೆ ಮಾತ್ರ. ಒಂದು ವೇಳೆ ನೀವು ಅಲ್ಲೇ ತಾಲೂಕು ಪ್ಲೇಸಸ್ಸಲ್ಲಿದ್ದೀರಾ, ಇಲ್ಲ ಅಂತ ಹೇಳಿದರೆ ನೀವು ಅಕ್ಕಪಕ್ಕದಲ್ಲಿ ಹಳ್ಳಿಲಿದ್ದೀರಾ ಅಂತ ಹೇಳಿದರೆ ಆಗೋದಿಲ್ಲ, ಮೇನ್ ಡಿಸ್ಟಿಕಲ್ಲೇ ಇರಬೇಕಾಗುತ್ತೆ. ಸೊ ಮೇನ್ ಡಿಸ್ಟಿಕಲ್ಲಿ ಇರೋರಿಗೆ ಮಾತ್ರ ಈ ಒಂದು ಜಾಬ್ ಅಪಾರ್ಚುನಿಟಿ ಇದೆ. ಓಕೆ, ಸೊ ನೀವು ಒಂದು ವೇಳೆ ಡೆಲಿವರಿ ಬಾಯ್ ಜಾಬ್ ಹುಡುಕ್ತಾ ಇದ್ದೀರಾ, ಡೈಲಿ ಬಂದುಬಿಟ್ಟು ಮಿನಿಮಮ್ ಒಂದು 1000 ರೂಪಾಯಿನ ನೀವು ಅರ್ನ್ ಮಾಡಬೇಕು ಅಂತ ಹೇಳಿದರೆ ನಾನು ನಿಮಗೆ ಜಿಯೋ ಮಾರ್ಟ್ HR ನಂಬರ್ ಏನಿದೆ ಇಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಜಿಯೋ ಮಾರ್ಟ್ HR ನಂಬರ್ಗೆ ಕಾಲ್ ಮಾಡಿ, ಖಂಡಿತ ಅವ್ರಿಗೂ ನಿಮಗೆ ಹೆಲ್ಪ್ ಮಾಡ್ತಾರೆ. ಬಟ್ ಅದೇ ನಾನು ನಿಮಗೆ ಹೇಳಿರೋ ಹಾಗೆ ಮೊದಲೇದಾಗಿ ನಿಮಗೆ ಬಂದುಬಿಟ್ಟು ಅರ್ನಿಂಗ್ ಮಾಡೋ ಪೊಟೆನ್ಷಿಯಲ್ ಬೇಕು. ಓಕೆ, ಸೊ ಅದರ ಜೊತೆಗೆ ನಿಮ್ಮದು ಒಂದು DL ಇರಬೇಕು, ಬೈಕ್ ಇರಬೇಕು, ಓನ್ ಬೈಕು, ಆ್ಯಂಡ್ RC ಬುಕ್ ಇರಬೇಕು. ಅಂಥವ್ರಿಗೆ ಮಾತ್ರ ಈ ಒಂದು ಜಾಬು. ಆ್ಯಂಡ್ ಈಸಿ ಇದೆ, ಭಾಳ ಈಸಿ ಇದೆ. ಜಾಯ್ನಿಂಗ್ ಪ್ರೊಸೆಸ್ ಬಂದುಬಿಟ್ಟು ಹತ್ತಿರದಲ್ಲಿ ಎಲ್ಲಿದೆಯೋ ವಿತಿನ್ 5 ಕಿಲೋಮೀಟ್ರಲ್ಲೇ ನಿಮಗೆ ಅವರು ಜಿಯೋ ಮಾರ್ಟ್ ಲೊಕೇಶನ್ ಕೊಡ್ತಾರೆ. ಅಲ್ಲಿಂದನೇ ಪಿಕಪ್ಪು ಆ್ಯಂಡ್ ಡ್ರಾಪ್ ಇರುತ್ತೆ. ಅಂದರೆ ಅಲ್ಲಿಂದನೇ ನೀವು ಆರ್ಡ್ರನ್ನ ತೊಗೊಂಡು ಹೋಗಿ ಕಸ್ಟಮರ್ ಅಡ್ರೆಸ್ಸಿಗೆ ಕೊಡೋದಿರುತ್ತೆ. ಬೆನಿಫಿಟ್ ಏನಂತ ಹೇಳಿದರೆ ಆವತ್ತಿನ ದಿನದಲ್ಲಿ ಇವಾಗ ನೀವು ಒಂದು ಸ್ಟೂಡೆಂಟ್ ಇದ್ದೀರಾ, ಇಲ್ಲಾಂದರೆ ಕಾಲೇಜ್ಗೆ ಹೋಗ್ತಾ ಇದ್ದೀರಾ, ಏನೋ ಎಮರ್ಜೆನ್ಸಿಗೆ ಅಮೌಂಟ್ ಬೇಕಾಗಿದೆ, ನಿಮಗೆ ಪಾರ್ಟ್ ಟೈಮು ಇಲ್ಲಾಂದರೆ ಫುಲ್ ಟೈಮ್ ನೀವು ಜಾಬ್ ಹುಡುಕ್ತಿದ್ದೀರಾ ಅಂತ ಹೇಳಿದರೆ ಡೈಲಿ ಬೇಸಸಲ್ಲಿ ಸ್ಯಾಲ್ರಿ ಬರೋದ್ರಿಂದ ನಿಮಗೂ ಕೂಡ ಯೂಸ್ಫುಲ್ ಇದೆ. ಓಕೆ, ಸೊ ಹಾಗಾಗಿ ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಜಿಯೋ ಮಾರ್ಟಲ್ಲಿ ಜಾಯ್ನಿಂಗ್ ಆಗಲಿಕ್ಕೆ ರೆಡಿ ಇದ್ದಾರೋ ಸೊ ಪ್ಲೀಸ್ ಈ ಒಂದು ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಅಷ್ಟೇ ಅಲ್ಲದೆ ನೀವು ಇನ್ನೂವರೆಗೂ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದರೆ ಫ್ಯೂಚರಲ್ಲಿ ನಮ್ಮ ಕಡೆಯಿಂದ ಈ ಒಂದು ಫ್ಯಾಕ್ಟ್ ಬಾಸ್ ಕಡೆಯಿಂದ ಏನಾದರೂ ಜಾಬ್ ಅಪ್ಡೇಟ್ ಆದರೆ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ. ಧನ್ಯವಾದ ಸ್ನೇಹಿತರೆ.